ಹರೇ ಶ್ರೀನಿವಾಸ. ಸಾಧನ ಶರೀರವಿದು ನಿದಯದಿ ಕೋಟದು ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನೆಂದು ಪಾದ ಭಜನೆಯ ನೀತು ಮೋದ ಕೊಡು ಸತತ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನಾವು ಸಾಧನೆ ಮಾಡ್ಕೊಳ್ಳೋದಕ್ಕೆ ಭಗವಂತ ಈ ಜನ್ಮ ಕೊಟ್ಟಿದ್ದಾನೆ, ಈ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಅದರಲ್ಲೂ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಾನೆ, ಅದರಲ್ಲೂ ಮಾಧ್ವ ಜನ್ಮ ಕೊಟ್ಟಿದ್ದಾನೆ. ಯಾವುದೇ ಜನ್ಮ ಕೊಟ್ಟರೂ ಕೂಡ ನಾವು ಸಾಧನೆ ಮಾಡ್ಕೋಬೇಕು, ಆ ಬುದ್ಧಿನ ಭಗವಂತನನ್ನೇ ಕೇಳಬೇಕು. ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರ ತೊಗೊಂಬಂದಿದ್ದೀನಿ ಅಂದರೆ ರಥಸಪ್ತಮಿ ವಿಚಾರನ ಸ್ವಲ್ಪ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದ್ರ ಜೊತೆಗೆ ತುಂಬ ಜನ ಎಕ್ಕದ ಎಲೆ ಅದನ್ನು ಎಲ್ಲಿ ಇಟ್ಕೋಬೇಕು, ಹೆಂಗೆ ಇಟ್ಕೋಬೇಕು, ಆ ಎಕ್ಕದೆಲೆಯಲ್ಲಿ ಏನೇನು ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ ನನಗೆ ಪಾಪ ನಿಜವಾಗ್ಲೂ ಹೇಳ್ತೀನಿ 3 ವರ್ಷದಿಂದ ಕೇಳ್ತಾ ಇದ್ರು. ಎಲ್ಲದಕ್ಕೂ ಕಾಲ ಬರಬೇಕು, ಸಮಯ ಬರಬೇಕು, ಭಗವಂತನ ಆಶೀರ್ವಾದ ಇರಬೇಕು. ಅದು ಇವತ್ತು ಬಂದಿದೆ. ಇವತ್ತಿನ ದಿವಸ ನಾನು ಎಕ್ಕದೆಲೆ ಎಲ್ಲಿ ಇಟ್ಕೊಂಡು ಎಕ್ಕದೆಲೆಗೆ ಏನು ಹಾಕ್ಕೊಂಡು ಸ್ನಾನ ಮಾಡಬೇಕು, ಮತ್ತು ಸ್ನಾನ ಮಾಡಬೇಕಾದ್ರೆ ಯಾವ ಮಂತ್ರ ಹೇಳಬೇಕು, ಸ್ನಾನ ಆದಮೇಲೆ ಯಾವ ಮಂತ್ರ ಹೇಳಬೇಕು ಅನ್ನೋದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ. ಅದನ್ನು ನೀವು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆಚರಣೆ ಮಾಡಿ ಅಂತ ಹೇಳ್ತಾ ಇವಾಗ ರಥಸಪ್ತಮಿಯ ಸ್ವಲ್ಪ ವಿಚಾರನ ತಿಳ್ಕೊಳ್ಳೋಣ. ಬರ್ತೀರಾ? ನಾವು ರಥಸಪ್ತಮಿ ಹಿಂದಿನ ದಿವಸ ರಾತ್ರಿ ಉಪವಾಸ ಇರಬೇಕು. ಮುಂದೆ ಸಪ್ತಮಿಗೋಸ್ಕರ ನಾವು ಕಾಯ್ತಾ ಇರಬೇಕು. ಸಪ್ತಮಿ ದಿವಸ ಬೆಳಗಿನ ಜಾವ ಕಾಲ ಬರುತ್ತಲ್ಲ, ಅದು ಗ್ರಹಣಕ್ಕೆ ಸಮವಾದ ಕಾಲ ಅಂತ ಹೇಳ್ತಾರೆ. ಒಳ್ಳೆ ಸಾಧನೆ ಸಮಯ ಅದು. ಯಾವ ಸಮಯ ಅಂದರೆ 4:15 ಗಂಟೆ ಸ್ನಾನ ಮಾಡೋದ್ರಿಂದ ತುಂಬ ಪುಣ್ಯ ನಮಗೆ ಬರುತ್ತೆ. ಯಾಕೆ ಅಂದರೆ ಆರೋಗ್ಯದ ಅಧಿದೇವತೆ ಯಾರು? ಸೂರ್ಯ ಅಲ್ವಾ? ಅವತ್ತಿನ ದಿವಸ ಸೂರ್ಯ ರಥವೇರಿ ಸಂಚಾರಕ್ಕೆ ಹೊರಡ್ತಾನಂತೆ. ಸಾಹಸದ ದಿನ ಅದು. ಹೀಗಾಗಿ ಅದನ್ನು ರಥಸಪ್ತಮಿ ಅಂತ ಹೇಳ್ತಾರೆ. ಅಂದರೆ ರಥದಲ್ಲಿ ಸಪ್ತಮಿ ದಿವಸ ಸೂರ್ಯ ಸಂಚಾರಕ್ಕೆ ಹೊರಡೋ ಕಾಲಕ್ಕೆ ರಥಸಪ್ತಮಿ ಅಂತಾರೆ. ಅಂದು ಸ್ನಾನ ಮಾಡುವಾಗ ನಾವು ಎಳ್ಳನ್ನು ಅದ್ರ ಜೊತೆಗೆ ನೆಲ್ಲಿಕಾಯಿ ಪುಡಿನ 2 ಮಿಕ್ಸ್ ಮಾಡಿಕೊಂಡು ಮೈಗೆ ಹಚ್ಕೊಂಡ್ರೆ ತುಂಬ ಪುಣ್ಯಕರ. ಅಂತಹ ಸಾಧಕರಿಗೆ ಪುಣ್ಯ ಕಟ್ಟಿಟ್ಟು ಬುತ್ತಿ, ಅವತ್ತು ಯಾರೂ ಮಿಸ್ ಮಾಡಬಾರ್ದು. ಆಮೇಲೆ ಸ್ನಾನಕ್ಕೆ ಆರಂಭಿಸುವ ಮೊದಲು ಹಿಂದಿನ ದಿನ ನಾವು ಎಕ್ಕದೆಲೆನ ಸೂರ್ಯ ಮುಳುಗುತ್ತಲ್ಲ ಮುಂಚೆನೇ ನಾವು ಆ ಎಕ್ಕದೆಲೆನ ನೀಟಾಗಿ ತೊಗೊಂಬಂದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ದೀಪ ಹಚ್ಚಿದ ಮೇಲೆ ನಾವು ಎಕ್ಕದ ಗಿಡ ಆಗಲಿ ಅಥವಾ ಯಾವುದೇ ಗಿಡ ಆಗಲಿ ಮುಟ್ಟಬಾರ್ದು. ಇನ್ನೇ ಸಪ್ತಮಿ ಬರುತ್ತೆ ಅಂತ ನಾವು ಮಧ್ಯಾಹ್ನನೇ ಹೋಗಿ ಎಕ್ಕದೆಲೆನ ನಾವು ರೆಡಿ ಮಾಡ್ಕೊಂಬರ್ಬೇಕು. ಆಮೇಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ 7 ಕುದುರೆಗಳ ಸವಾರನಾದ ಸೂರ್ಯನನ್ನು ಅಂದರೆ ಸೂರ್ಯನಾರಾಯಣನನ್ನು ಸ್ಮರಣೆ ಮಾಡಬೇಕು. ಏನಂತ ಅಂದರೆ 7 ಪಾಪಗಳು ಪರಿಹಾರ ಆಗಲಿ ಅಂತ ನಾವು ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮತ್ತು 7 ಬಾರಿ ಎಕ್ಕದ ಎಲೆಯನ್ನು ಇಟ್ಕೊಂಡು ನದಿಯಲ್ಲಾದರೂ ಮುಳುಗಬೇಕು, ಸಮುದ್ರದಲ್ಲಿ ಮಾಡ್ಬೋದು, ಮತ್ತು ಬಾವಿಲಿ ಮಾಡ್ಬೋದು, ಬಾವಿಯಿಂದ ನೀರು ತೊಗೊಂಡು ಮಾಡ್ಬೋದು, ಕೆರೆ, ಮತ್ತು ಏನೂ ನಮಗಾಗಲಿಲ್ಲ ಅಂದರೆ ಮನೇಲೇ ಬಚ್ಚಲ ಮೇಲೂ ಕೂಡ ಮಾಡ್ಬೋದು. ಆದರೆ ಅದಕ್ಕೆಲ್ಲ ಒಂಚೂರು ಏನು ಸ್ತೋತ್ರಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಹೇಳ್ಕೊಂಡು ಮಾಡಬೇಕು. ಆಮೇಲೆ ಸೂರ್ಯನ ಗಿಡ ಎಂದೇ ಸುದ್ದಿಯಲ್ಲಿರೋ ಎಕ್ಕದ ಎಲೆ, ಆ ಎಕ್ಕದ ಎಲೆ ಯಾಕೆ ಇಟ್ಕೊಂಡು ಸ್ನಾನ ಮಾಡಬೇಕು ಅಂದರೆ ಅದರಲ್ಲಿ ರಥಾರೂಢನಾದ ಸೂರ್ಯನು ತನ್ನೆಲ್ಲ ಸತ್ವನ ಆ ಎಕ್ಕದಲ್ಲಿ ಇಟ್ಟಿರ್ತಾನಂತೆ. ಕೇಳಿಸ್ಕೊಳ್ಳಿ, ರಥಾರೂಢನಾದ ಸೂರ್ಯನು ತನ್ನೆಲ್ಲ ಸತ್ವವನ್ನು ಆ ಎಲೆಯಲ್ಲಿ ಯಾವ ಎಲೆ ಅಂದರೆ ಎಕ್ಕದೆಲೆಯಲ್ಲಿ ಇಟ್ಟಿರ್ತಾನಂತೆ. ಆ ಎಕ್ಕದೆಲೆನ ನಾವು ತರಿಸ್ಕೊಂಡು ಸ್ನಾನ ಮಾಡಿದ್ರೆ ವಿಪರೀತ ಪುಣ್ಯ ಅಂತೆ. ಪುಣ್ಯಕ್ಕೆ ಎಣೆನೇ ಇಲ್ವಂತೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸೂರ್ಯನ ಅನುಗ್ರಹ ಸಿಕ್ಕೇ ಸಿಗುತ್ತಂತೆ, ಮತ್ತು ಆರೋಗ್ಯ ಭಾಗ್ಯ ತುಂಬ ಜಾಸ್ತಿ ಆಗುತ್ತಂತೆ. ಇದೆಲ್ಲ ಸೂರ್ಯನಾರಾಯಣ ಮಹಿಮೆ ಅಲ್ವೇ? ಅದರಿಂದ ನಾವು ಇವಾಗ ಎಕ್ಕದೆಲೆನ ಯಾಕೆ 7 ಬಾರಿ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ತಿಳ್ಕೊಳ್ಳೋಣ. 1 ಜನ್ಮದ ಪಾಪ, ಜನ್ಮಾಂತರದ ಪಾಪ, ಮಾನಸಿಕ ಪಾಪ, ವಾಚನಿಕ ಪಾಪ ನೋಡಿ, ಆಮೇಲೆ ಈ ಜನ್ಮದ ಪಾಪ, ಆಮೇಲೆ ಜನ್ಮಾಂತರದ ಪಾಪ, ಮನಸ್ಸಲ್ಲಿ ಬೈಕೊಂಡಿರೋ ಪಾಪ, ಬಾಯಲ್ಲಿ ಬೈತೀವಲ್ಲ ಅದು ಪಾಪ,
ಮತ್ತು ಶಾರೀರಿಕ ಪಾಪ, ಒಬ್ಬ ಮನುಷ್ಯರನ್ನ ನೋಡ್ಕೊಂಡು ಬೈತೀವಿ, ನಾವೇ ಬೈಕೋತೀವಿ, ಮತ್ತು ಗೊತ್ತಿದ್ದು ಮಾಡಿದ ಪಾಪ, ಗೊತ್ತಿಲ್ಲದೆ ಮಾಡಿದ ಪಾಪ, ಇದೆಲ್ಲನೂ ಕೂಡ ಇದಕ್ಕೆಲ್ಲಕ್ಕೂ ಒಂದೊಂದು ಎಕ್ಕದಲ್ಲೇ ಇಟ್ಕೊಂಡು ನಾವು ಸ್ನಾನ ಮಾಡಿದ್ರೆ 7 ಜನ್ಮದ ಪಾಪ ಪರಿಹಾರ ಆಗುತ್ತೆ. ಸರ್ವಸಾಕ್ಷಿಯಾಗಿ ಆಗಸದಲ್ಲೂ ನಮ್ಮ ಕಣ್ಣಿನಲ್ಲೂ ನಿಂತು ಎಲ್ಲವನ್ನೂ ಕಾಣುವ ಅವನಿಗೆ ಗೋಚರವಾಗದ ಪಾಪ ಇದ್ದೀತೆ, ಅದನ್ನೆಲ್ಲ ಕ್ಷಮಿಸಲಿ ಅಂತ ನಾವು ಇದನ್ನು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಈಗ ಎಕ್ಕದಲೆನ ನಾವು ಇಟ್ಕೊಂಡು ಯಾವ ಸ್ತೋತ್ರ ಹೇಳಬೇಕು ಅಂತ ನೋಡೋಣ ಬನ್ನಿ. ಇವಾಗ ಎಕ್ಕದೆಲೆನ ನಾವು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ, ಅದಕ್ಕೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ. ಅದನ್ನ ಇಟ್ಕೊಂಡು ನೀವು ಈ ಸ್ತೋತ್ರ ಹೇಳ್ಕೊಂಡು ಸ್ನಾನ ಮಾಡಬೇಕು. ನೀವು ಒಂದು ಪೇಪರ್ ಮೇಲೆ ಬರ್ಕೊಂಡು ಒಂದು ಬಚ್ಚಲ ಮೇಲೆ ನೀವು ಅದನ್ನು ಕ್ಲೀನಾಗಿ ಪ್ಲಾಸ್ಟರ್ ಹಾಕಿ ಅಂಟಿಸ್ಕೊಂಬಿಟ್ಟು ಅದನ್ನು ನೋಡ್ತಾ ನೀವು ಸ್ನಾನ ಮಾಡ್ಬೋದು. ಆಮೇಲೆ ಇಲ್ಲ ಅಂದರೆ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ನೀವು ಮೊಬೈಲ್ ಆನ್ ಮಾಡಿಕೊಂಡು ಈ ಮಂತ್ರ ಕೇಳ್ತಾ ನೀವು ಸ್ನಾನ ಮಾಡಬೇಕು. ಯಾವ ಮಂತ್ರ ಅಂದರೆ ಯದ್ಯದ್ ಜನ್ಮಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾ ಕರಿ ಹಂತು ಸಪ್ತಮಿ. ಇನ್ನೊಂದು ಸತಿ ಹೇಳ್ತೀನಿ. ಯದ್ಯದ್ ಜನ್ಮಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾ ಕರಿ ಹಂತು ಸಪ್ತಮಿ. ಅಂದರೆ ಅದರ ಅರ್ಥ ಏನು ಅಂದರೆ, ನಾನು 7 ಜನ್ಮಗಳಲ್ಲಿ ಮಾಡಿದ ಪಾಪವನ್ನು, ಅದರಿಂದ ಉಂಟಾಗುವ ರೋಗವನ್ನು, ಅದರಿಂದ ಅನುಭವಿಸುವ ದುಃಖವನ್ನು ಈ ಸಪ್ತಮಿಯು ತಕ್ಷಣವೇ ಪರಿಹರಿಸಲಿ. ಕೇಳಿಸ್ಕೊಂಡ್ರಾ? ನಾನು 7 ಜನ್ಮಗಳಲ್ಲಿ ಮಾಡಿದ ಪಾಪ, ಅದರಿಂದ ರೋಗ ಅನುಭವಿಸೋದು, ಅದರಿಂದ ಅನುಭವಿಸುವ ದುಃಖ ಈ ಸಪ್ತಮಿ ದಿನದಿಂದನೇ ಎಲ್ಲ ದುಃಖನೂ ಪರಿಹಾರ ಆಗಲಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಲೈನು ಶ್ಲೋಕ ಹೇಳಬೇಕು. ಅದನ್ನು ಕೂಡ ನೀವು ಬರ್ಕೊಂಡು ಹಾಕೋಬೇಕು, ಇಲ್ಲ ನೀವು ಕೇಳಿಸ್ಕೊಂಡು ಮಾಡಬೇಕು. ಸಪ್ತ ಸಪ್ತ ಮಹಾಸಪ್ತ ಸಪ್ತಾಶ್ವರತ ಭೂಷಣ ಸಪ್ತಾರ್ಕ ಪರ್ಣನಾಧ್ಯಾಯ ಸಪ್ತಾಮ್ಯಾಂ ಸ್ನಾನಮಾಚರೇತ್. ಇನ್ನೊಂದು ಸತಿ ಹೇಳ್ತೀನಿ. ಸಪ್ತ ಸಪ್ತ ಮಹಾಸಪ್ತ ಸಪ್ತಾಶ್ವರತ ಭೂಷಣ ಸಪ್ತಾರ್ಕ ಪರ್ಣನ್ಯಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. ಹಾಗಂದರೆ 7 ಕುದುರೆಗಳ ರಥವೇರಿದ 7ರ ಪ್ರಿಯನೇ, ನಿನ್ನ ಪ್ರೀತಿಗಾಗಿ 7 ಎಕ್ಕದೆಲೆಗಳನ್ನು ತೆಗೆದುಕೊಂಡು ಸಪ್ತಮಿಯೆಂದೇ ಸ್ನಾನದ ಆಚರಣೆ ಮಾಡುವೆ ಎಂದು ಹೇಳುತ್ತಾ ಸ್ನಾನವನ್ನು ಮಾಡಿ ಆ ಎಲೆಗಳನ್ನು ತೆಗೆದು ಒಂದು ಕಡೆ ಇಡಬೇಕು, ಅಂದರೆ ವಿಸರ್ಜನೆ ಮಾಡಬೇಕು. ಸ್ನಾನ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಈ ಅರ್ಘ್ಯ ಮಂತ್ರನ ಇವಾಗ ಹೇಳ್ತೀನಿ ನಾನು, ಕೇಳಿಸ್ಕೊಳ್ಳಿ. ಇದನ್ನು ಕೂಡ ನೀವು ಬರ್ಕೊಂಡು ಅದನ್ನು ಹೇಳ್ಕೊಂಡು ಅರ್ಘ್ಯ ಕೊಡಬೇಕು. ಸಪ್ತ ಸಪ್ತೀವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣರ್ಘ್ಯಂ ದಿವಾಕರ. ಇನ್ನೊಂದ್ಸತಿ ಹೇಳ್ತೀನಿ. ಸಪ್ತ ಸಪ್ತೀವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣರ್ಘ್ಯಂ ದಿವಾಕರ. ಇದನ್ನು ಕೂಡ ಹೇಳ್ಕೊಂಡು ನೀವು ಬಚ್ಚಲ ಮಲೆಯ ಕಡೆ ನೀವು ಬಚ್ಚಲ ಮನೆಯಲ್ಲಿ ಅರ್ಘ್ಯ ಬಿಡ್ಬೋದು. ಅದರ ಅರ್ಥ ಏನು ಅಂದರೆ, 7 ವಾರಗಳ ಅಧಿಪತಿಯು, 7 ಕುದುರೆಗಳ ಸವಾರನು, 7 ಲೋಕ ಬೆಳಗುವವನು ಆದ ಸೂರ್ಯನೇ, ನಿನ್ನ ಈ ಸಪ್ತಮಿಯಂದು ನಾನು ನೀಡುವ ಅರ್ಘ್ಯವನ್ನು ಸ್ವೀಕರಿಸು ಅಂತ ಹೇಳುತ್ತಾ ಬೊಗಸೆಲೆ ನೀರು ಹಾಕ್ಕೊಂಡು ಬಿಡಬೇಕು. ಆಮೇಲೆ ಏನು ಮಾಡಬೇಕು? ಸರಿ, ಸ್ನಾನಗೀನ ಎಲ್ಲ ಆದಮೇಲೆ ಸ್ತ್ರೀಯರು ತುಳಸಿ ಬೃಂದಾವನದ ಮುಂದೆ ಸೂರ್ಯನ ರಥನ ರಂಗೋಲಿಯಿಂದ ಬರೆದು ಕೆಮ್ಮಣ್ಣಿಂದ ಅಷ್ಟದಳವನ್ನು ಮೂಡಿಸಬೇಕು. ಅದರಲ್ಲಿ ಸೂರ್ಯಮಂಡಲ ವರ್ತಿಯಾದ ನಾರಾಯಣನನ್ನು ಕೆಂಪು ಹೂ ಗೆಜ್ಜೆ ವಸ್ತ್ರಗಳಿಂದ ಪೂಜಿಸಬೇಕು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೀತ್ಯರ್ಥಂ ಸವಿತೃನಾಮಕ ಶ್ರೀ ಲಕ್ಷ್ಮೀನಾರಾಯಣ ಪೂಜಾ ಕರಿಷ್ಯೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮಾಡಬೇಕು. ಈಗ ನಾನು ಎಕ್ಕದೆಲೆ ಎಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಮಂತ್ರಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದನ್ನು ನೀವು ಕೇಳ್ಕೊಳ್ತಾ, ಇಲ್ಲಾಂದರೆ ಒಂದು ಪೇಪರ್ ಮೇಲೆ ಬರ್ಕೊಳ್ತಾ ನೀವು ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಈಗ ಎಕ್ಕದೆಲೆನ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಎಕ್ಕದೆಲೆನ ನಾನು ತೋರಿಸ್ತಾ ಇದ್ದೀನಿ. 7 ಎಕ್ಕದೆಲೆನ ನಾವು ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡು ಈ ಎಕ್ಕದೆಲೆ ಮೇಲೆ ಗೊತ್ತಾಯ್ತಾ, ಒಂಚೂರು ಅಕ್ಕಿ, ಒಂಚೂರು ಬಿಳಿ ಎಳ್ಳು ಹಾಕ್ಕೋಬೇಕು. ಕೆಲವ್ರ ಮಲ್ಲಿ ಏನೇನು ಪದ್ಧತಿ ಇದೆ ಅದನ್ನು ನೀವು ಅನುಸರಿಸಿ. ಮೈಗೆ ಮಾತ್ರ ಎಳ್ಳು ಮತ್ತು ನೆಲ್ಲಿಕಾಯಿ ಪುಡಿ ಅದೆರಡನ್ನು ಮೈಗೆ ಹಚ್ಕೊಂಡು ನಾವು ಸ್ನಾನ ಮಾಡಬೇಕು. ಈ ಎಕ್ಕದೆಲೆಗೆ ಕೆಲವರು ಅಕ್ಕಿ ಹಾಕ್ತಾರೆ, ಕೆಲವರು ಎಳ್ಳು ಹಾಕ್ತಾರೆ.
ಕೆಲವರು ಬೆಟ್ಟದ ನೆಲ್ಲಿಕಾಯಿ ಪುಡಿ ಹಾಕ್ತಾರೆ. ಅದು ನಿಮ್ಮ ನಿಮ್ಮ ಪದ್ಧತಿ ಏನು ಹಾಕ್ಕೋಬೇಕೋ ಅದನ್ನು ಹಾಕ್ಕೊಂಡು ಮಾಡಿ. ಆದರೆ ಇದು ನಾನು ಚಿಕ್ಕ ಹುಡುಗಿ ಇದ್ದಾಗಲಿಂದ ನಮ್ಮ ತಾಯಿ ಮನೇಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬಂದಿದ್ದು. ನಮ್ಮಲ್ಲಿ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ನಿಮ್ಮ ನಿಮ್ಮ ಮನೇಲಿ ಪದ್ಧತಿಗಳು, ನಿಮ್ಮ ಅತ್ತೆ ಮಾವ ಯಜಮಾನರು ಯಾರು ಏನು ಹೇಳ್ತಾರೆ ಕರೆಕ್ಟಾಗಿರೋದನ್ನು ನೀವು ಕೇಳ್ಬೋದು. ಅದೆಲ್ಲ ನಿಮಗೆ ಬಿಟ್ಟಿದ್ದು. ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಎಲ್ಲ ಎಲೆಗಳಿಗೂ ಕೂಡ ನಾನಿಲ್ಲಿ ಅಕ್ಕಿನ ಮತ್ತು ಎಳ್ಳು ಹಾಕೋತೀನಿ. ಮತ್ತಿನ್ನೊಂದು ಸತಿ ಹೇಳ್ತೀನಿ, ನಿಮ್ಮ ಮನೇಲಿ ಪದ್ಧತಿ ಏನಿದೆ ಅದನ್ನು ನೀವು ಹಾಕ್ಕೋಬೇಕು. ನೋಡಿ, 3 3 6 7. ಈಗ ಒಂಚೂರು ಎಳ್ಳನ್ನು ಎಲ್ಲ ದಿಕ್ಕೂ ಹಾಕ್ಕೊಂಬರ್ತೀನಿ. ಈಗ ಎಲ್ಲ ದಿಕ್ಕು ಹಾಕ್ಕೊಂಡು ಮತ್ತು ಒಂಚೂರು ಅಕ್ಕಿ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಅದು ನಿಮ್ಮ ನಿಮ್ಮ ಪದ್ಧತಿ ಏನು ಅಂತ. ನಮ್ಮಲ್ಲಿ ಮಾತ್ರ ನಮ್ಮ ತಾಯಿ ತಂದೆ ಅಕ್ಕಿ ಹಾಕಿ ನಮಗೆಲ್ಲ ಮಾಡಿಸ್ತಾಯಿದ್ರು. ಈಗ ಎಳ್ಳು ಹಾಕಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಿಮ್ಮ ಪದ್ಧತಿ ಏನು ಅಂತ ಅದು ನಿಮಗೆ. ಇವಾಗ ನೋಡಿ, ಒಂದೊಂದೇ ಎಲೆ ಎಲ್ಲಿ ಇಟ್ಕೋಬೇಕು ನಾನು ತೋರಿಸ್ತೀನಿ ನೋಡಿ. ಇವಾಗ ಉಟ್ಟು ಬಟ್ಟೆಯಲ್ಲಿ ನೀವು ಬಚ್ಚಲ ಮನೆಗೆ ಹೋಗಿ ಕಚ್ಚೆ ಹಾಕ್ಕೊಂಡು ಏನು ಮಾಡಬೇಕು, ಅದೆಲ್ಲ ನಿಮಗೆ ಆದಷ್ಟು ಶಾಸ್ತ್ರ ಸಂಪ್ರದಾಯ ಮಾಡಬೇಕು. ಮೊದಲು ನೋಡಿ, ಮಂಡಿ ಮೇಲೆ ಇಟ್ಕೋಬೇಕು. ಇಲ್ಲಿ ಫಸ್ಟು ಕಾಲ ಮೇಲೆ ಇಟ್ಕೊಂಡ್ಬಿಡ್ತೀನಿ, ಎಲ್ಲಾಂದರೆ ಬಿದ್ದೋಗುತ್ತೆ. ನೋಡಿ, ಕಾಲ ಮೇಲೆ ಹಿಂಗೆ ಇಟ್ಕೋಬೇಕು, ಆಯಿತಾ? ನೋಡಿ, ಹುಷಾರಾಗಿ ಇಟ್ಕೋಬೇಕು ಕಾಲ ಮೇಲೆ. ಆಮೇಲೆ ನೋಡಿ, ಇದನ್ನೆಲ್ಲ ಸ್ವಲ್ಪ ಹತ್ತಿರ ಒಂದ್ರ ಮೇಲೆ ಇಟ್ಕೊಂಡು ನೀವು ಸ್ಟ್ರೈಟಾಗಿ ಕೂತ್ಕೊಂಡು ನೀವು ಕರೆಕ್ಟಾಗಿ ಇಟ್ಕೊಂಡು ಟಕ್ ಅಂತ ನಾನು ಹೇಳಿದ್ದೀನಲ್ಲ ಮಂತ್ರನ, ಆ ಮಂತ್ರನ ಹೇಳ್ಕೊಂಡು ನೀವು ಸ್ನಾನ ಮಾಡಬೇಕು. ಈಗ 2 ಕಾಲ ಮೇಲೆ ಆಯಿತು. ಕಾಲ ಮೇಲೆ ನೀಟಾಗಿ ಇಟ್ಕೋಬೇಕು. ಅಂದರೆ ಇದು ನಾವು ಎಲ್ಲೆಲ್ಲಿ ಇಟ್ಕೋತೀವಿ ಅಲ್ಲಿರೋ ರೋಗ ಎಲ್ಲ ಹೋಗುತ್ತೆ ಅಂತ. ನೋಡಿ, 2 ಮಂಡಿ ಮೇಲೆ ಆಯಿತಾ? ನೋಡಿ, ಅಕ್ಕಿ ಎಳ್ಳು ಹಾಕಿದ್ದೀನಿ. ನಿಮ್ಮ ಮನೇಲಿ ಏನೇನು ಪದ್ಧತಿ ಇದೆ ಮತ್ತೆ ಹೇಳ್ತಾ ಇದ್ದೀನಿ. ಈಗ ಭುಜದ ಮೇಲೆ ಹಿಂಗೆ ಇಟ್ಕೋಬೇಕು. ನಾನು ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾ ಇರೋದು. ನೀಟಾಗಿ ಭುಜದ ಮೇಲೆ ಇಟ್ಕೋಬೇಕು. ಇನ್ನೊಂದು ಉಳಿದಿದೆಯಲ್ಲ, ಮೆತ್ತಿಗೆ ಬೀಳಿಸ್ಕೋಬೇಡಿ, ತಲೆ ಮೇಲೆ ಇಟ್ಕೋಬೇಕು. ಗೊತ್ತಾಯ್ತಾ? ನೋಡಿ, ತಲೆ ಮೇಲೊಂದು, ಭುಜದ ಮೇಲೆ 2, ಆಮೇಲೆ ಮಂಡಿ ಮೇಲೆ 2, ಕಾಲ್ಗೆ 2. ಎಷ್ಟಾಯಿತು? 2 4 6 7 ಜನ್ಮದ ಪಾಪನ ಇವಾಗ ಸೂರ್ಯದೇವರು ನನಗೆ ಪರಿಹಾರ ಮಾಡ್ತಾರೆ. ಈಗ ನಾನು ಮಂತ್ರ ಹೇಳಿದ್ನಲ್ಲ, ಸ್ನಾನ ಮಾಡುವಾಗ ಮಂತ್ರ, ಸ್ನಾನ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೀವು ಸ್ನಾನ ಮಾಡಬೇಕಾದ್ರೆ ಆ ಮಂತ್ರನ ನೀವು ಬರ್ಕೊಂಡು ಅಥವಾ ಕಿವಿಲಿ ಕೇಳಿಸ್ಕೊಂಡು ಮೊಬೈಲಲ್ಲಿ ನೀವು ಮಾಡಬೇಕು. ಇವಾಗ ಇದಿಷ್ಟು ಇಟ್ಕೊಂಡು ನೀವು 5 ತಮಗೆ ಸ್ನಾನ ಮಾಡಬೇಕು. ಬಚ್ಚಮಲ್ಲಾಗಲಿ ಮತ್ತು ನದಿ ತೀರ, ಸಮುದ್ರ ತೀರ, ಬಾವಿ, ಅದು ಎಲ್ಲೆಲ್ಲಿ ಬೇಕು 7 ತಮಗೆನ ನೀವು ಸ್ನಾನ ಮಾಡಬೇಕು. ನೋಡಿ, ಇವಾಗ ನಾನು ಸ್ನಾನ ಮಾಡೋದು ಹೆಂಗೆ ತೋರಿಸಿ ಅಂತ ಕೇಳಬೇಡಿ. ಇವಾಗ ಇದಿಷ್ಟು ಇಟ್ಕೊಂಡು ನೀವು ಬಚ್ಚಮಲ್ಲಿದ್ದೀರಾ, ಉಟ್ಟು ಬಟ್ಟೆಲಿ 7 ಎಕ್ಕದೆಲೆ ಅದ್ರ ಮೇಲೆ ಇದೆಲ್ಲ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ನಾನು ತೋರಿಸಿದ್ದೀನಿ. ಸ್ನಾನ ಮಾಡ್ಬೇಕಾದ್ರೆ ಮಂತ್ರ ಯಾವುದು ಅಂತ ನಿಮಗೆ ಗೊತ್ತಾಯಿತು. ಸ್ನಾನ ಎಲ್ಲ ಆದಮೇಲೆ ಈ ಎಕ್ಕದೆಲೆಯನ್ನು ಕೂಡ ಕೆಲವು ಬಿದ್ದಿರುತ್ತೆ, ಕೆಲವು ಬಿದ್ದಿರಲ್ಲ. ಆವಾಗ ಅದನ್ನು ನಾವು ಪಕ್ಕಕ್ಕೆ ಇಟ್ಬಿಟ್ಟು, ಗೊತ್ತಾಯ್ತಾ, ಸ್ನಾನ ಮಂತ್ರ ಹೇಳಬೇಕು. ಸ್ನಾನ ಆದಮೇಲೆ ಸೂರ್ಯಾರ್ಘ್ಯಗೆ ಯಾವ ಮಂತ್ರ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕ್ತೀನಿ. ನೀವು ಅದನ್ನು ಕೈಯಲ್ಲಿ ತೊಗೊಂಡು ಬೊಕ್ಸಲ್ಲಿ ಬಿಡಬೇಕು. ಆಮೇಲೆ ರಥಸಪ್ತಮಿ ದಿವಸ ರಾತ್ರಿನೂ ಕೂಡ ನಾವು ಒಪ್ಪತ್ತು ಮಾಡಬೇಕು. ನೀವು ಅದನ್ನು ಈ ವಿಚಾರ ಎಲ್ಲ ಇನ್ನೂ ಚೆನ್ನಾಗೆ ವಿಚಾರ ಎಲ್ಲನೂ ಕೂಡ ನಾನು ಯಾವುದರಲ್ಲಿ ಅಂತ ವಿಡಿಯೋ ನಂಬರ್ ಹೇಳ್ತೀನಿ, ನೋಡೋಣ ಬನ್ನಿ. ಈಗ ರಥಸಪ್ತಮಿ ದಿವಸ ರಂಗೋಲಿ ಹಾಕಬೇಕು. ನಿಮಗೆ ಗೊತ್ತಿರಲಿ, ಆ ವಿಡಿಯೋ ನಂಬರು 392. ಪ್ಲೇಲಿಸ್ಟ್ಗೆ ಹೋದರೆ ರಮಾದೇವಿ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋದರೆ ಅದರಲ್ಲಿ ರಥಸಪ್ತಮಿ ವಿಚಾರನ ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಮೊದಲನೇದು 186, 187, 188 3 ವಿಡಿಯೋದಲ್ಲಿ ನಾನು ರಥಸಪ್ತಮಿ ವಿಚಾರನ ನನಗೆ ತಿಳಿದ ಮಟ್ಟಿಗೆ ತಿಳಿಸಿದ್ದೀನಿ. ಮತ್ತು ರಥಸಪ್ತಮಿ ದಿವಸ ರಂಗೋಲಿ ಹಾಕಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು 392 ಅದು ಕೂಡ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ನೀವು ಪ್ರತಿಯೊಬ್ಬರು ನೋಡಿಕೊಂಡು ಎಷ್ಟು ಸಾಧ್ಯನ ಅಷ್ಟು ಅನುಸರಿಸಿ. ಇದನ್ನೆಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ಸ್ಟೇಟಸಲ್ಲೂ ಹಾಕಿದ್ದೀನಿ, ನನ್ನ ವಾಟ್ಸಪ್ ಗ್ರೂಪಲ್ಲೂ ಹಾಕಿದ್ದೀನಿ, ಫೇಸ್ಬುಕ್ಕಲ್ಲೂ ಹಾಕಿದ್ದೀನಿ. ನಿಮಗೆಲ್ಲರಿಗೂ ಅನುಕೂಲ ಆಗಲಿ, ನೀವು ಕೂಡ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ, ಮತ್ತು ಎಲ್ಲ ರೋಗನೂ ಕೂಡ ಪರಿಹಾರ ಆಗಲಿ ಅಂತ ನಾನು ಕೇಳ್ತಾ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ಎಲ್ರಿಗೂ ರಥಸಪ್ತಮಿ ಆರೋಗ್ಯವಾಗಿ ನಿಮಗೆ ಕೊಡಲಿ, ಸೂರ್ಯದೇವರ ಆರೋಗ್ಯ ಕೊಡಲಿ ಅಂತ ಕೇಳ್ತಾ, ಹರೇ ಶ್ರೀನಿವಾಸ.